ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಡ್ವರೆಗೂ ನೋಡಿ. ಯಾಕೆಂದರೆ ನೀವು ತುಂಬ ಸರಿ ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡಿ ಅಥವಾ ಯಾರಿಗಾದರೂ ಎಂಕ್ವೈರಿಗೆ ಕಾಲ್ ಮಾಡಿ ಅವರು ಕೆಲವು ಆಫೀಸ್ಗಳಿಗೆ ನೀವು ಕಾಲ್ ಮಾಡಿ ಕ್ವೆಶನ್ಸ್ನ ಕೇಳಬೇಕಾಗಿರುತ್ತೆ. ಅಂದರೆ ನೀವೇನೋ ತಿಳ್ಕೋಬೇಕು, ನಿಮ್ಗೇನೋ ಪ್ರಾಬ್ಲಮ್ ಆಗಿದೆ, ಅದನ್ನು ಅವ್ರಿಗೆ ಹೇಗೆ ಹೇಳಬೇಕು ಅದನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಕೇಳ್ತಾ ಇದ್ದೀನಿ, ಸೊ ನಾವು ಹೇಗೆ ಇನ್ಸ್ಟ್ರಕ್ಷನ್ನ ಕೇಳೋದು ಅಥವಾ ಡೈರೆಕ್ಷನ್ನ ಕೇಳೋದು, ಅಂದರೆ ನಾ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಈ ರೀತಿ ಕ್ವಶನ್ಗಳು. ಸೊ ಅದಕ್ಕೆ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ WH ಕ್ವಶನ್ನ ಮಾಡಬೇಕು. ಈ ರೀತಿ WH ಪ್ಲಸ್ ಡು ಐ ಯೂಸ್ ಮಾಡಲೇಬೇಕು. WH ವರ್ಡ್ ಫಸ್ಟ್ ಬರಲೇಬೇಕು, ರೈಟ್? ಸೊ ನಿಮ್ಗೆ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವೆಲ್ಲಾದರೂ ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡಿದಾಗ ಅಥವಾ ರಿಸೆಪ್ಷನ್ಗೆ ಕಾಲ್ ಮಾಡಿ, ನೀವು ಕೆಲಸ ಮಾಡೋ ಜಾಗದಲ್ಲಿ, ಅವ್ರು ನೀವು ಗೂಗಲ್ ಸರ್ಚ್ ಮಾಡಿ ಕೂಡ ಏನಾದರೂ ಡೌಟ್ಸ್ ಇದ್ದರೆ ನೀವು ತಿಳ್ಕೊಬೋದು ಈ ರೀತಿಯಾಗಿ. ಆ್ಯಂಡ್ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಆ್ಯಂಡ್ ಅದರಲ್ಲಿ ನಿಮಗೆ ಇಂಗ್ಲೀಷ್ ಕೂಡ ಒಂದು ಸಬ್ಜೆಕ್ಟ್ ಇದೆ ಅಂದರೆ, ನೀವು ನಿಮ್ಮ ಇಂಗ್ಲೀಷ್ನ ಟೆಸ್ಟ್ ಮಾಡ್ಕೋಬೋದು ಫ್ರೀಯಾಗಿ. ಆನ್ಲೈನ್ ಟೆಸ್ಟ್ನ ತಗೊಳ್ಳಿ, ಫ್ರೀ ಇರುತ್ತೆ ಇದು. ಅದರಲ್ಲಿ ನಿಮ್ಗೆ ಇಂಗ್ಲೀಷ್ ಗ್ರಾಮರ್ ಎಷ್ಟು ಬರುತ್ತೆ ಗೊತ್ತಿಲ್ಲ ಅನ್ನೋದು ಒಂದು ರೀತಿ ನಿಮಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗುತ್ತೆ ಇದು. ಇದ್ರ ಬಗ್ಗೆ ನಾನು ಎಂಡ್ನಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಾವು ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡಿ, ಸಿಂಪಲ್ ಸೆಂಟೆನ್ಸಿಂದ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಾನು ನಿಮಗೆ ಕಾಂಪ್ಲೆಕ್ಸ್ ದೊಡ್ಡ ಸೆಂಟೆನ್ಸ್ಗಳು ಎಲ್ಲ ರೀತಿ ಕೇಳೋದನ್ನ ಹೇಳ್ತೀನಿ. ಯಾರಿಗೆ ಕೇಳಬೇಕು, ಈ ರೀತಿ ಒಂದು ಕಾಂಟೆಕ್ಸ್ಟ್ ಬರುತ್ತೆ. ಸೊ ಏನೋ ಸಿಂಪಲ್, ಹೂ ಡು ಐ ಆಸ್ಕ್ ಅಷ್ಟೇ. ನೀವು ಅಲ್ಲಿ ಹೋಗಿ ಕೇಳ್ತೀರಾ, ಇದನ್ನು ನಾನು ಯಾರಿಗೆ ಕೇಳಬೇಕು ಅಂತ, ಹೂ ಡು ಐ ಆಸ್ಕ್ ಅಷ್ಟೇ. ಆ್ಯಂಡ್ ನಿಮ್ಗೆ ತುಂಬ ಜನಕ್ಕೆ ಡೌಟ್ ಬರ್ಬೋದು, ಶುಡ್ ಯೂಸ್ ಮಾಡ್ಬೋದಾ? ತುಂಬ ಜನ ನಾವು ಕೇಳಿದ್ದೀವಿ ಶುಡ್ನ ಯೂಸ್ ಮಾಡ್ತಾರೆ, ಹೂ ಶುಡ್ ಐ ಆಸ್ಕ್ ಅಂತ. ಸೊ ನೋಡಿ, ಶುಡ್ ಈ ಸಿಚುವೇಶನ್ಗಳಲ್ಲಿ, ಈ ಕಾಂಟೆಕ್ಸ್ನಲ್ಲಿ ಯೂಸ್ ಮಾಡಬಾರ್ದು. ಶುಡ್ ಯಾವಾಗಲೂ ನಾವು ಒಬ್ಬರಿಂದ ಅಡ್ವೈಸ್ನ ಕೇಳೋದಕ್ಕೆ ಮಾತ್ರನೇ ಕ್ವಶನ್ಗಳಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ಅದನ್ನು ತಲೆ ಒಳಗಡೆ ಹಾಕ್ಕೊಳ್ಳಿ, ಕೇವಲ ಅಡ್ವೈಸ್ ಕೇಳೋದಕ್ಕೆ ಮಾತ್ರ. ಆ್ಯಂಡ್ ಶುಡ್ಡಿಂದ ಹೇಳೋ ಆನ್ಸರ್ ಕೂಡ ಹೇಗಿರುತ್ತೆ ಅಂದರೆ, ನಿಮ್ಗದು ಒಳ್ಳೇದಾಗುತ್ತೆ ನೀವು ಮಾಡಿದ್ರೆ ಅನ್ನೋ ಸೆಂಟೆನ್ಸ್ಗಳೆಲ್ಲ ಯೂಸ್ ಆಗುತ್ತೆ. ಸೊ ಸ್ಟ್ರಕ್ಚರ್ ನೆನಪಿದೆಯಲ್ಲ, WH ಮುಂದೆ ಡು ಐ, ಸಿಂಪಲ್ ಅಷ್ಟೇ. ಯಾರಿಗೆ ಕಾಲ್ ಮಾಡಬೇಕು, ಹೂ ಡು ಐ ಕಾಲ್ ಅಷ್ಟೇ. ಹೂ ಡು ಐ ಕಾಲ್ ಟು ಅಲ್ಲ, ಹೂ ಡು ಐ ಕಾಲ್ ಅಷ್ಟೇ. ಯಾವಾಗ ಸ್ಟಾರ್ಟ್ ಮಾಡಬೇಕು, ವೆನ್ ಡು ಐ ಸ್ಟಾರ್ಟ್ ಅಷ್ಟೇ. ಎಲ್ಲಿ ಸೈನ್ ಮಾಡಬೇಕು, ವೇರ್ ಡು ಐ ಸೈನ್. ಯಾವಾಗ ಅಪ್ಲೈ ಮಾಡಬೇಕು, ವೆನ್ ಡು ಐ ಅಪ್ಲೈ. ನೋಡಿ ಎಷ್ಟು ಸಿಂಪಲ್ ಇದೆ. ಆ್ಯಂಡ್ ಇನ್ನು ತುಂಬ ವೆರೈಟಿ ಸೆಂಟೆನ್ಸ್ಗಳನ್ನ ಆಮೇಲೆ ತೋರಿಸ್ತೀನಿ ನಾನು, ಈಗ ನೀವು ಟ್ರೈ ಮಾಡಿ. ಯಾವಾಗ ಬರಬೇಕು, ವೆನ್ ಡು ಐ ಕಮ್. ಈ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ಹೌ ಡು ಐ ಫಿಲ್ ದಿಸ್ ಫಾರ್ಮ್. ನನ್ನ ಬ್ಯಾಗ್ನ ಎಲ್ಲಿಡಬೇಕು, ವೇರ್ ಡು ಐ ಪುಟ್ ಮೈ ಬ್ಯಾಗ್. ಕಂಪ್ಯೂಟರ್ ಹೇಗೆ ಆನ್ ಮಾಡಬೇಕು, ಹೌ ಡು ಐ ಸ್ಟಾರ್ಟ್ ದ ಕಂಪ್ಯೂಟರ್, ಆರ್ ಹೌ ಡು ಐ ಟರ್ನ್ ಆನ್ ದ ಕಂಪ್ಯೂಟರ್. ನೀವು ಆನೇ ಮಾಡಬೇಕಂತಿದ್ರೆ. ಇಂಟರ್ವ್ಯೂಗೆ ನಾನು ಎಲ್ಲಿಗೆ ಹೋಗಬೇಕು, ವೇರ್ ಡು ಐ ಗೋ ಫಾರ್ ದ ಇಂಟರ್ವ್ಯೂ. ಹಾಂ, ಇಲ್ಲಿ ವಿಲ್ ಯೂಸ್ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ನಾವು ಪ್ರೆಸೆಂಟ್ ಬಗ್ಗೆ ಕೇಳ್ತಾ ಇದ್ದೀವಿ. ಸೊ ಒಂದು ಸಿಚುವೇಶನ್ನ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇಟ್ಕೊಂಡು ನಾವು ಕೇಳ್ತಾ ಇದ್ದೀವಿ, ಗೊತ್ತಾಯ್ತಲ್ಲ? ವಿಲ್ ಬರಲ್ಲ, ಎಲ್ಲೂ ಯೂಸ್ ಮಾಡಬೇಡಿ. ಓಕೆ, ಈ ರೀತಿ ಕೇಳ್ಬೋದಾ, ವೆನ್ ಟು ಸ್ಟಾರ್ಟ್, ವೇರ್ ಟು ಸೈನ್, ಟು ಹಾಕಿ. ನೋಡಿ, ಇದು ತುಂಬ ಶಾರ್ಟ್ ಆ್ಯಂಡ್ ಇನ್ಫಾರ್ಮಲ್ ಸ್ಟೈಲ್. ಅದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ, ಬಟ್ ನೀವು ಕೇಳೋ ಕ್ವಶನ್ ಅದರಿಂದನೂ ಕೇಳ್ಬೋದು. ಬಟ್ ನಾನು ಹೇಳ್ತಾ ಇರೋ ಸಿಚುವೇಶನ್ಗಳಲ್ಲಿ ಎಲ್ಲೂ ಯೂಸ್ ಮಾಡಬೇಡಿ. ಅದು ತುಂಬ ಶಾರ್ಟ್, ಇನ್ಕಂಪ್ಲೀಟ್ ಸೆಂಟೆನ್ಸ್ ಆ್ಯಂಡ್ ಇನ್ಫಾರ್ಮಲ್ ಸ್ಟೈಲ್, ತುಂಬ ಕ್ಯಾಶುವಲ್ ಸೆಂಟೆನ್ಸ್ ಅದು. ಸೊ ನಾನಿವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳೋದನ್ನೇ ಹೇಳ್ಕೊಡ್ತಾ ಇದ್ದೀನಿ, ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋದಲ್ಲ. ಯಾಕೆಂದರೆ ನಮಗೆ ಡೈರೆಕ್ಟ್ ಕ್ವಶನ್ ಕೇಳೋದೇ ಕಷ್ಟ ಆಗುತ್ತೆ, ಏನು ಕೇಳಬೇಕು ಇದಕ್ಕೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ? ಸೊ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಬರೀ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಫಾಲೋ ಮಾಡ್ತಾ ಹೋಗಿ, ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಬೇಕು. ಈಗ ನೀವೇನೋ ಬ್ಯಾಂಕ್ಗೆ ಹೋಗಿರ್ತೀರ, ಅವರು ಇದು ನಾನು ಮಾಡಲ್ಲ ಅಂತ ಹೇಳ್ತಾರೆ, ಅವಾಗ ನೀವು ಹೇಳ್ತೀರಾ ನಾನು ಯಾರನ್ನ ಮೀಟ್ ಮಾಡಬೇಕು, ಹೂ ಡು ಐ ಮೀಟ್ ಫಾರ್ ದ್ಯಾಟ್. ನೋಡಿ ಅಷ್ಟೇ, ಹೂ ಡು ಐ ಮೀಟ್. ಆ ಒಂದು ಸ್ಟ್ರಕ್ಚರ ನೀವು ತಲೆ ಒಳಗಡೆ ಇಟ್ಕೊಳ್ಳಿ. WH, ಡು ಐ ಆರ್ ಡು ವಿ. ನೀವು 2-3 ಜನ ಇದ್ದರೆ ನಾವೇನು ಮಾಡಬೇಕು ಅಂತ ಕೇಳೋವಾಗ, ರೈಟ್? ಅದೊಂದೇ ಸಿಂಪಲ್ ಟ್ರಿಕ್, ಅದನ್ನು ತಲೆ ಒಳಗಡೆ ಇಟ್ಕೊಳ್ಳಿ. ನಾನು ಯಾವ ಕಡೆ ಹೋಗಬೇಕು, ಟ್ರೈ ಮಾಡಿ. ವಿಚ್ ವೇ ಡು ಐ ಗೋ. ನಾ ಮತ್ತೆ ಯಾವಾಗ ಕಾಲ್ ಮಾಡಬೇಕು, ವೆನ್ ಡು ಐ ಕಾಲ್ ಯು ಅಗೇನ್. ಹಾಂ, ಇಲ್ಲಿ ಕ್ಯಾನ್ ಕೂಡ ಯೂಸ್ ಮಾಡಬಾರ್ದು, ನಾ ಹೇಳಿ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಅಡ್ರೆಸ್ ಎಲ್ಲಿ ಸಿಗುತ್ತೆ ಅವ್ರದ್ದು, ಅವ್ರು ಹೇಳ್ತಾರೆ ನಿಮಗೆ, ನೀವು ಮತ್ತೆ ಕೇಳ್ತಿರಲ್ವ, ವೇರ್ ಡು ಐ ಫೈಂಡ್ ದಿ ಅಡ್ರೆಸ್. ನಾನು ಇದನ್ನು ಹೇಗೆ ರಿಟರ್ನ್ ಮಾಡಬೇಕು, ಹೌ ಡು ಐ ರಿಟರ್ನ್ ದಿಸ್ ಪ್ರಾಡಕ್ಟ್. ನಾನು ಫಸ್ಟು ಎಷ್ಟು ಪೇ ಮಾಡಬೇಕು, ಹೌ ಮಚ್ ಡು ಐ ನೀಡ್ ಟು ಪೇ ಫಸ್ಟ್.
ಸೊ ಟ್ರೈ ಮಾಡಿ. ಹೌ ಮಚ್ ಇಂಟ್ರೆಸ್ಟ್ ಡು ಐ ಗೆಟ್ ಆನ್ ದಿಸ್? ನೋಡಿ, ಇಲ್ಲಿ ಹೌ ಮಚ್ ಇಂಟ್ರೆಸ್ಟ್ ಒನ್ ಸಿಂಗಲ್ ಯೂನಿಟ್ ಆಗಿ ತಗೋಬೇಕು ಅದು. ಆಮೇಲೆ ಡು ಐ, ಅದೇ ಥರ ಹೌ ಮಚ್, ವಿಚ್ ವೇ, ರೈಟ್? ಹೌ ಡು ಐ ರಿಜಿಸ್ಟರ್ ಫಾರ್ ದ ಇವೆಂಟ್? ಈ ಫಾರ್ಮ್ ನಾನು ಯಾವಾಗ ಸಬ್ಮಿಟ್ ಮಾಡಬೇಕು? ವೆನ್ ಡು ಐ ಸಬ್ಮಿಟ್ ದಿಸ್ ಫಾರ್ಮ್? ನೋಡಿ ಎಷ್ಟು ಸಿಂಪಲ್ ಇದೆ. ಈ ಆ್ಯಪ್ನ ಹೇಗೆ ಯೂಸ್ ಮಾಡಬೇಕು? ಹೌ ಡು ಐ ಯೂಸ್ ದಿಸ್ ಆ್ಯಪ್ ವಿತೌಟ್ ರಿಜಿಸ್ಟ್ರೇಷನ್? ರೈಟ್, ನೀವು ಅದನ್ನು ಸೇರಿಸ್ಕೊಳ್ಳಿ. ಸೊ ಇನ್ನಷ್ಟು ವೆರೈಟಿ ಸೆಂಟೆನ್ಸ್ ನೋಡಿ. ಈಗ ನಾನು ಏನು ತರಬೇಕು ಅಂದರೆ, ನೀವೇನೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರ್ತೀರ, ಹೊಸ ಅಕೌಂಟ್ ಓಪನ್ ಮಾಡ್ತೀರ, ಅವಾಗ ಕೇಳ್ತಿರಲ್ಲ ನಾನು ಏನೇನು ತರಬೇಕು. ಸೊ ಅವಾಗ ಕೇಳಿ ವಾಟ್ ಡು ಐ ನೀಡ್ ಟು ಬ್ರಿಂಗ್ ಅಷ್ಟೇ. ನೀಡ್ ಟು ಅನ್ನೋದನ್ನು ಎಕ್ಸ್ಟ್ರಾ ಸೇರಿಸಿದ್ದೀನಿ ಅಷ್ಟೇ. ಅದರ್ವೈಸ್ ವಾಟ್ ಡು ಐ ಬ್ರಿಂಗ್ ಅಂತ ಕೇಳ್ಬೋದು. ಏನು ಥರ ಅವಶ್ಯಕತೆ ಇದೆ ಅಂತ ನೀವು ಅಂದ್ಕೊಂಡು ಕೇಳ್ತಿರ್ತೀರಲ್ವ, ಅವಾಗ ಸೇರಿಸಿ ಆ ವರ್ಡ್ ಅಷ್ಟೇ. ಮಧ್ಯದಲ್ಲಿ ಆ ವರ್ಡ್ ಹಾಕಿದ್ದೀನಿ ನಾನು ಅಷ್ಟೇ. ವಾಟ್ ಡು ಐ ನೀಡ್ ಟು ಬ್ರಿಂಗ್ ಆರ್ ವಾಟ್ ಡು ಐ ಹ್ಯಾವ್ ಟು ಬ್ರಿಂಗ್, ಅದು ಕೂಡ ಕರೆಕ್ಟ್. ನನ್ನ ರೀಫಂಡ್ ಯಾವಾಗ ಸಿಗುತ್ತೆ? ಸೊ ತುಂಬ ಸರಿ ನೀವು ರೀಫಂಡ್ ಬಗ್ಗೆ ಕೇಳಬೇಕಲ್ವಾ, ಟ್ರೈ ಮಾಡಿ. ವೆನ್ ಡು ಐ ಗೆಟ್ ಮೈ ರೀಫಂಡ್ ಅಷ್ಟೇ. ಮ್ಯಾನೇಜರ್ನ ನಾನು ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು? ವೆನ್ ಡು ಐ ಕಾಂಟ್ಯಾಕ್ಟ್ ದ ಮ್ಯಾನೇಜರ್? ಹೊಸ ಕಾರ್ಡಿಗೆ ಹೇಗೆ ರಿಕ್ವೆಸ್ಟ್ ಮಾಡಬೇಕು? ಹೌ ಡು ಐ ರಿಕ್ವೆಸ್ಟ್ ಫಾರ್ ನ್ಯೂ ಕಾರ್ಡ್? ಕಾರ್ಡ್ ಮಿಸ್ ಆಗಿದೆ, ನಾನು ಏನು ಮಾಡಬೇಕು ಅಂತ ನೀವು ಕೇಳ್ತಿರಲ್ವಾ, ಈ ಥರ ಕೇಳಿ. ಹೌ ಡು ಐ ರಿಪೋರ್ಟ್ ಮೈ ಮಿಸ್ಸಿಂಗ್ ಕಾರ್ಡ್ ಅಂತ. ಅಂದರೆ ಕಾರ್ಡ್ ಮಿಸ್ ಆಗಿದೆಯಲ್ಲ, ಹೇಗೆ ರಿಪೋರ್ಟ್ ಮಾಡಬೇಕು, ನಿಮಗೆ ಯಾರಿಗೆ ಹೇಳಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತಲ್ಲ, ಈ ಥರ ಹೇಳಬೇಕು. ಸೊ ಕನ್ನಡ ಇಂಗ್ಲೀಷ್ ನೀವು ಮ್ಯಾಚ್ ಮಾಡಿ ನೋಡಬೇಡಿ ವರ್ಡ್ ಟು ವರ್ಡ್, ಬಟ್ ನೀವೇನು ಹೇಳಬೇಕು ಅನ್ಕೊತೀರ ಐಡಿಯಾ ಅದನ್ನು ನೋಡಿ. ನನಗೇನು ಮಾಡಬೇಕು? ವಾಟ್ ಡು ಐ ಹ್ಯಾವ್ ಟು ಡೂ ನಾವ್? ಆರ್ ಜಸ್ಟ್ ವಾಟ್ ಡು ಐ ಡೂ ನಾವ್? ವೇರ್ ಡು ಐ ಪಾರ್ಕ್ ಮೈ ವೆಹಿಕಲ್? ನನಗೆ ಕೋವಿಡ್ ಇದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಹೌ ಡು ಐ ನೋ ಇಫ್ ಐ ಹ್ಯಾವ್ ಕೋವಿಡ್? ಜಸ್ಟ್ ಇಫ್ ಅನ್ನೋ ವರ್ಡ್ನ ಸೇರಿಸಿ ಅಷ್ಟೇ. ಹೌ ಡು ಐ ನೋ ಇಫ್ ಐ ಹ್ಯಾವ್? ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಕ್ವಶನ್ ಮಾರ್ಕ್ ಬಂತಲ್ಲ, ಇದೆಯಾ, ಅದರಿಂದ ಅಲ್ಲಿ ಇಫ್ ಬಂದಿದೆ. ಸೊ ಇದೇ ಥರ ನೀವು ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ. ನಾನು ಯಾವಾಗ ಟೆಸ್ಟ್ ಮಾಡಿಸ್ಬೇಕು ಅಥವಾ ತಗೋಬೇಕು? ವೆನ್ ಡು ಐ ಟೇಕ್ ದ ಟೆಸ್ಟ್? ಓಕೆ, ಟೇಕ್ ದ ಟೆಸ್ಟ್ ಅಂದರೆ ನೀವಲ್ಲಿ ಹೋಗಿ ಏನೋ ಬರೆಯೋದಿರುತ್ತೆ ಅಥವಾ ಡ್ರೈವಿಂಗ್ ಟೆಸ್ಟ್ ಇರುತ್ತೆ, ಆ ಥರದ್ದು. ನೀವು ಟೆಸ್ಟ್ ಮಾಡಿಸೋದಿದ್ರೆ, ಮೆಡಿಕಲ್ ಟೆಸ್ಟ್ ಇದ್ರೆ ಈ ಥರ ಕೇಳಬೇಕು, ವೆನ್ ಡು ಐ ಗೆಟ್ ದ ಟೆಸ್ಟ್ ಡನ್ ಅಂತ, ರೈಟ್? ವಾಟ್ ಡು ಐ ಈಟ್ ಟು ರೆಡ್ಯೂಸ್ ಫ್ಯಾಟ್? ಆರ್ ವಾಟ್ ಡು ಐ ನೀಡ್ ಟು ಈಟ್? ನೆಕ್ಸ್ಟ್, ಈಗ ನೀವೇ ಟ್ರೈ ಮಾಡಿ, ನಾನು ಕೊಡ್ತಾ ಹೋಗ್ತೀನಿ. ವೆನ್ ಡು ಐ ರಿಸೀವ್ ಮೈ ನ್ಯೂ ಕಾರ್ಡ್? ಅಂದರೆ ನೀವು ಸೀರಿಯಲ್ ನಂಬರ್ ಹುಡುಕ್ತಿರ್ತೀರಾ, ಎಲ್ಲಿರುತ್ತೆ ಸೀರಿಯಲ್ ನಂಬರ್, ಎಲ್ಲಿ ಸಿಗುತ್ತೆ ನನಗೆ ಅಂತ ಕೇಳ್ತಿರಲ್ವಾ, ಏನಾದರೂ ಒಂದು ಪ್ರಾಡಕ್ಟ್ದು. ವೇರ್ ಡು ಐ ಫೈಂಡ್ ದ ಸೀರಿಯಲ್ ನಂಬರ್? ವೇರ್ ಡು ಐ ಚೆಕ್ ಮೈ ಟ್ರಾನ್ಸಾಕ್ಷನ್ ಹಿಸ್ಟ್ರಿ? ಆರ್ ಹೌ ಕೂಡ ನೀವು ಹಾಕ್ಬೋದು, ಹೌ ಡು ಐ ಚೆಕ್ ಅಂತ. ವೇರ್ ಡು ಐ ರಿಪೋರ್ಟ್ ದ ಇಶ್ಯೂ? ಹೌ ಡು ಐ ಗೆಟ್ ಟು ನೋ ಅಬೌಟ್ ದ್ಯಾಟ್? ನೋಡಿ, ಹೌ ಡು ಐ ನೋ ಅಬೌಟ್ ದಟ್ ಅಂದರೆ ನನಗದು ಹೇಗೆ ಗೊತ್ತಾಗುತ್ತೆ, ನಾನು ಅದ್ರ ಬಗ್ಗೆ ಹೇಗೆ ತಿಳ್ಕೋಬೇಕು ಅಂದರೆ ನೀವೇನೋ ಒಂದು ಎಫರ್ಟ್ ಹಾಕಬೇಕಲ್ವಾ, ಎಲ್ಗೋ ಹೋಗಬೇಕು ಅಥವಾ ಏನೋ ಒಂದು ಓಪನ್ ಮಾಡಿ ನೋಡಬೇಕು, ಏನೋ ಒಂದು ಓದಿ ತಿಳ್ಕೋಬೇಕು ಅನ್ನೋಂಗಿದ್ರೆ ಗೆಟ್ ಟು ನೋ ಅಂತೀವಿ ಅದಕ್ಕೆ. ಗೆಟ್ ಟು ನೋ ಅಂದರೆ ಅರ್ಥ ನೀವು ಎಫರ್ಟ್ ಹಾಕಿ ತಿಳ್ಕೊಳ್ಳೋದು. ಅದರ್ವೈಸ್ ಹೌ ಡು ಐ ನೋ ಅನ್ಬೋದು ನೀವು. ವಾಟ್ ಡು ಐ ಡೂ ಇಫ್ ಐ ಲಾಸ್ಟ್ ಮೈ ಪಾಸ್ವರ್ಡ್? ಹೌ ಡು ಐ ಬ್ಲಾಕ್ ಮೈ ಡೆಬಿಟ್ ಕಾರ್ಡ್? ಹೌ ಡು ಐ ಆಕ್ಸೆಸ್ ಮೈ ಅಕೌಂಟ್ ಆನ್ಲೈನ್? ಓಕೆ, ಇನ್ ಆನ್ಲೈನ್ ಅನ್ಬಾರ್ದು, ಫಾರ್ ಆನ್ಲೈನ್ ಅನ್ಬಾರ್ದು, ಆನ್ಲೈನಲ್ಲೇ ಆನ್ ಇದೆ, ರೈಟ್? ನನಗೆ ಎಷ್ಟು ಪೇ ಸಿಗುತ್ತೆ ಅಂದರೆ ಅರ್ಥ ಏನು, ನನಗೆ ಎಷ್ಟು ನೀವು ಪೇಮೆಂಟ್ ಕೊಡ್ತೀರಾ ಅಂತ, ಇದನ್ನು ಈ ರೀತಿ ಕೇಳ್ಬೋದು. ಹೌ ಮಚ್ ಡು ಐ ಗೆಟ್ ಪೇಯ್ಡ್? ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಥರ ಸ್ಟ್ರಕ್ಚರ್ನ, ಬಟ್ ನೆನ್ಪಿಟ್ಕೊಂಡಿರಿ ಇದನ್ನು. ಈ ಕೆಲಸಕ್ಕೆ ನನಗೆ ಯಾವ ರೀತಿ ಪೇ ಸಿಗುತ್ತೆ? ಹೌ ಡು ಐ ಗೆಟ್ ಪೇಯ್ಡ್ ಫಾರ್ ಮೈ ವರ್ಕ್? ಸೊ ಇನ್ನಷ್ಟು ಅಡ್ವಾನ್ಸ್ ಸೆಂಟೆನ್ಸಸ್ನ ನೋಡಿ, ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ, ತುಂಬ ಇದೆ ಸೆಂಟೆನ್ಸಸ್. ವಾಟ್ ಡು ಐ ಕಾಲ್ ಯು? ಸೊ ಇದು ಯಾವಾಗ ಯೂಸ್ ಆಗುತ್ತೆ ಹೇಳಿ? ನಿಮ್ಗೆ ಯಾರಾದರೂ ಪರಿಚಯ ಆಗಿರ್ತಾರೆ, ನಾನು ನಿಮ್ಮನ್ನು ಏನಂತ ಕರೀಬೇಕು ಅಂತ ಕೇಳಬೇಕಾಗುತ್ತಲ್ವಾ, ಅವಾಗ ಕೇಳಿ ವಾಟ್ ಡು ಐ ಕಾಲ್ ಯು. ವೇರ್ ಡು ಐ ಗೋ ಟು ವೋಟ್? ವೋಟ್ ಮಾಡೋಕ್ಕೆ ನಾನು ಎಲ್ಲಿಗೆ ಹೋಗಬೇಕು? ವಾಟ್ ಡು ಯು ಡೂ ವಿತ್ ದಿಸ್? ನೀ ಇದರಿಂದ ಏನು ಮಾಡ್ತೀಯಾ, ನೀವೇನು ಮಾಡ್ತೀರಾ? ಹೌ ಡು ಐ ಆಕ್ಟಿವೇಟ್ ಮೈ ಅಕೌಂಟ್? ವೆನ್ ಡು ವಿ ಯೂಸ್ ಪ್ಯಾಸಿವ್ ವಾಯ್ಸ್?
ಸೊ ನೀವು ಯಾರಿಗಾದ್ರೂ ಕ್ವಶನ್ ಕೇಳೋವಾಗ ನಿಮ್ಮ ಟೀಚರ್ಗೆ, ಲೆಕ್ಚರರ್ಗೆ, ಅಥವಾ ನೀವು ಗೂಗಲ್ ಸರ್ಚ್ ಮಾಡೋವಾಗಲೂ ಈ ಥರ ಕೇಳಿ, ವೆನ್ ಡು ವಿ ಯೂಸ್ ಪ್ಯಾಸಿವ್ ವಾಯ್ಸ್ ಅಂತ, ರೈಟ್? ಹೌ ಡು ಐ ಕ್ಯಾನ್ಸಲ್ ಮೈ ರಿಸರ್ವೇಷನ್? ಇದನ್ನು ನೀವು ಗೂಗಲ್ ಸರ್ಚ್ ಮಾಡೋವಾಗ ಈ ಥರ ಕೇಳ್ಬೋದು, ಅಥವಾ ನೀವು ಯಾರಿಗಾದ್ರೂ ಕಾಲ್ ಮಾಡಿ ಕೇಳ್ಬೋದು. ಬಟ್ ನಾ ಹೇಳಿದ ಸ್ಟ್ರಕ್ಚರ್ ಏನೋ WH, do, I or we. ವೇರ್ ಡು ಐ ಸಬ್ಮಿಟ್ ದೀಸ್ ಡಾಕ್ಯುಮೆಂಟ್ಸ್? ನಾನು ಇದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು? ವೆನ್ ಡು ಐ ನೀಡ್ ಟು ಪೇ ದಿ ಅಡ್ಮಿಷನ್ ಫೀ? ಅಡ್ಮಿಷನ್ ಫೀನ ಯಾವಾಗ ಪೇ ಮಾಡಬೇಕು ನಾನು? ವಾಟ್ ಟೈಮ್ ಡು ಐ ನೀಡ್ ಟು ಅರೈವ್ ಅಟ್ ದ ಆಫೀಸ್? ವೆನ್ ಡು ಐ ನೀಡ್ ಟು ರಿನ್ಯೂ ಮೈ ಡ್ರೈವಿಂಗ್ ಲೈಸೆನ್ಸ್? ಡ್ರೈವಿಂಗ್ ಲೈಸೆನ್ಸ್ನ ನಾನು ಯಾವಾಗ ರಿನ್ಯೂ ಮಾಡಿಸ್ಬೇಕು, ಅಂದರೆ ಯಾವಾಗ ಮಾಡಿಸೋ ಅವಶ್ಯಕತೆ ಇದೆ? ವೆನ್ ಡು ಐ ಸ್ಟಾರ್ಟ್ ಯೂಸಿಂಗ್ ಇಟ್? ಏನಾದರೂ ಒಂದು ಪ್ರಾಡಕ್ಟ್ ಅಥವಾ ಏನಾದರೂ ಒಂದು ಕಾರ್ಡ್, ಅದನ್ನು ಯಾವಾಗ ಯೂಸ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಬೇಕು? ಹೌ ಡು ಐ ಕ್ಲೇಮ್ ಫಾರ್ ವಾರಂಟಿ? ವಾರಂಟಿನ ಕ್ಲೇಮ್ ಮಾಡೋದು ಅಂದರೆ ಅರ್ಥ ವಾರಂಟಿಗೆ ನೀವು ಅಪ್ಲೈ ಮಾಡೋದು, ವಾರಂಟಿನ ಪಡ್ಕೊಳ್ಳೋದು. ಅಂದರೆ ಆ ಪೀರಿಯಡ್ನಲ್ಲಿ ನಿಮ್ಮ ವಸ್ತು ಏನಾದರೂ ಹಾಳಾಗಿದ್ರೆ ಈ ಥರ ಕೇಳಬೇಕು. ಹೌ ಡು ಐ ಪುಟ್ ಮೈ ಡೆಲಿವರಿ ಆನ್ ಹೋಲ್ಡ್? ಪುಟ್ ಸಮಥಿಂಗ್ ಆನ್ ಹೋಲ್ಡ್ ಅಂದರೆ ಅರ್ಥ ಅದನ್ನು ಟೆಂಪ್ರರಿಯಾಗಿ ಸ್ಟಾಪ್ ಮಾಡೋದು. ಅಂದರೆ ಈಗ ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರಿ ಆಗೋದಿರುತ್ತೆ, ನೀವು ಅದನ್ನು ಈಗ ಸ್ಟಾಪ್ ಮಾಡಿ ಅಂತ ಹೇಳಬೇಕಾದಾಗ ಈ ಥರ ಕೇಳ್ಬೋದು. ಹೇಗೆ ನಾನು ಅದನ್ನು ಸ್ಟಾಪ್ ಮಾಡೋದು ಅಂದರೆ ಟೆಂಪ್ರರಿಲಿ ಹೋಲ್ಡಲ್ಲಿ ಇಡೋದು ಅಂತ ಅರ್ಥ. ಇನ್ನು ಬೇರೆ ಕಡೆನೂ ಯೂಸ್ ಮಾಡ್ಬೋದು ಈ ರೀತಿ, ಪುಟ್ ಸಮಥಿಂಗ್ ಆನ್ ಹೋಲ್ಡ್. ವೆನ್ ಡು ಐ ಹ್ಯಾವ್ ಟು ಪೇ ಮೈ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್? ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ನಾನು ಯಾವಾಗ ಪೇ ಮಾಡಬೇಕು? ವೈ ಡು ಐ ಹ್ಯಾವ್ ಟು ಕಮ್ ಟು ದ ಆಫೀಸ್ ಟುಮಾರೋ? ನಾನು ಯಾಕೆ ಬರಬೇಕು ನಾಳೆ ಆಫೀಸ್ಗೆ? ಹೌ ಡು ಐ ರಿಕವರ್ ಮೈ ಪಾಸ್ವರ್ಡ್? ಹೌ ಡು ಐ ಅಪ್ಲೈ ಫಾರ್ ಮೈ ವೋಟರ್ ಕಾರ್ಡ್? ಹೌ ಡು ಐ ನೋ ಹೌ ಮಚ್ ಡೇಟಾ ಐವ್ ಯೂಸ್ಡ್? ನಾನು ಎಷ್ಟು ಡೇಟಾ ಯೂಸ್ ಮಾಡಿದ್ದೀನಿ ನನಗೆ ಹೇಗೆ ಗೊತ್ತಾಗುತ್ತೆ? ಹೌ ಡು ಐ ಕ್ರಿಯೇಟ್ ಆ್ಯಂಡ್ ಆಕ್ಟಿವೇಟ್ ಅ ನ್ಯೂ ಅಕೌಂಟ್ ಆನ್ಲೈನ್? ಹೌ ಡು ಐ ಟರ್ನ್ ಆಫ್ ಆಟೋ ರಿನ್ಯೂವಲ್ ಆರ್ ಕ್ಯಾನ್ಸಲ್ ಮೈ ಸಬ್ಸ್ಕ್ರಿಪ್ಷನ್? ಓಕೆ, ನೀವು ಆನ್ಲೈನಲ್ಲಿ ಏನಾದರೂ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಅದು ಎವ್ರಿ ಮಂತ್ ಆಟೋ ರಿನ್ಯೂವಲ್ ಆಗ್ತಾನೆ ಇರುತ್ತೆ, ಅಂದರೆ ಪೇಮೆಂಟ್ ಆಗ್ತಾನೆ ಇರುತ್ತೆ. ನೀವು ಅದನ್ನು ಹೇಗೆ ಆಫ್ ಮಾಡೋದು ಅಥವಾ ಹೇಗೆ ಕ್ಯಾನ್ಸಲ್ ಮಾಡೋದು ಈ ಥರ ಕೇಳ್ಬೋದು. ಸೊ ನಾನು ಹೇಳ್ಕೊಟ್ರೆ ಎಲ್ಲ ಸೆಂಟೆನ್ಸ್ಗಳು ಡೈರೆಕ್ಟ್ ಕ್ವಶನ್ ಹೇಗೆ ಮಾಡಬೇಕು ಅಂತ ಕೇಳೋದಕ್ಕೆ, ರೈಟ್? ಇದನ್ನೆಲ್ಲ ಬರ್ಕೊಂಡು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಜೊತೆ ಯಾರಾದರೂ ಇದ್ದರೆ ಅವ್ರಿಗೂ ಅದನ್ನು ಹೇಳಿ.